ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಇನ್ನು ಹೆಚ್ಚೆಚ್ಚು ಮೂಡಿ ಬರ್ತಕ್ಕಂಥ ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಸಮರ್ಥ ಅವರು ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈಗ ಕಾಂಗ್ರೆಸ್ಸಿಂದ ನಾನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀನಿ ಅನ್ನೋಂಥದ್ದು ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಸೈಯದ್ ಪೈಲವಾನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದರೆ ಯಾವುದರಿಂದ ಸಲ್ಲಿಸಿರ ಸರ್? ಈಗ ಕಾಂಗ್ರೆಸ್ ಪಕ್ಷದಂತ ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸೋಮವಾರ ಜನಸಂಖ್ಯೆ ಜೊತೆಗೆ ಬಂದು ಒಂದು 2-3 ಸಾವಿರ ಜನ ಜೊತೆಗೆ ಬಂದು ನಾವೆಲ್ಲ ನಮಗೆ ಬಿ ಫಾರಮ್ ಸಿಗಲಿಲ್ಲ ಅಂತ ಹೇಳಿದ್ರು ಸೋಮವಾರ ಹಾಕ್ತೀವಿ. ಆಮೇಲೆ ನಮ್ಮ ಸಮಾಜದವರು, ನಾವು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಗುರುಗಳು ಎಲ್ಲ ಸೇರಿ ಏನು ತೀರ್ಪು ತೊಗೊತೀವಿ, ಬಯಲಾಗಿರ್ಬೇಕು ಬೇಡ ಅಂತಕ್ಕದ್ದು ಅವಾಗ ನಾವು ಸೋಮವಾರ ತೀರ್ಮಾನ ತೊಗೊತೀವಿ ಸರ್. ಈಗಾಗಲೇ ಸಮರ್ಥ ಅವರು ಕೂಡ ಕಾಂಗ್ರೆಸ್ಸಿಂದ ಅಂತ ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಭಾರತದ ಸಂವಿಧಾನ ಹಕ್ಕಿದೆ, ಸಾರ್ವಜನಿಕರಿಗೆ ಹಕ್ಕಿದೆ, ಯಾರಾದರೂ ಆಗ್ಬೋದು. ಸಾದಿಕ್ ಪೈಲ್ವಾನ್ ಅಂತಲ್ಲ, ಇನ್ನೊಬ್ಬರಂತಲ್ಲ, ಇಡೀ 100 ಜನನೂ ಅಲ್ಲ, ಭಾರತದ ಸಂವಿಧಾನದ ಪ್ರಕಾರ ಅಡಿಯಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸ್ಬೋದು. ಅಲ್ಲ ಸರ್, ಮುಸ್ಲಿಂ ಕಂಟ್ರಿಗೆ ಟಿಕೆಟ್ ಸಿಗುವಂಥ ಭರವಸೆ 100% ಸಾದಿಕ್ ಪೈಲ್ವಾನ್ಗೆ ಬಿಟ್ಟರೆ ಯಾರಿಗೆ ಸಿಗೋದಿಲ್ಲ. ಇದು ಬರೆದಿಟ್ಕೊಳ್ರಿ. ಈಗಾಗಲೇ ಕೂಡ ಅಲ್ಲಿ ಹೈಕಮಾಂಡ್ ಏನಾದರೂ ಕೂಡ ತೀರ್ಮಾನ ಮಾಡಿ ಸ್ಟೇಟ್ ಗೌರ್ಮೆಂಟ್ ಹೈಕಮಾಂಡು 100% ನಾನು ಅಡ್ಡಾಡಿದ್ರಿಂದ ಗೊತ್ತಿಡ್ದು ನಾನು 15 ವರ್ಷದಿಂದನೂ ನಾನು ಕೇಳ್ಕೊಂತ ಬಂದಿದ್ದೇನೆ. ಈಗಲ್ಲ, ನಾನು ಮರು ಚುನಾವಣೆಗೆ ಅರ್ಜಿ ಹಾಕಿರೋದು. ಈ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾನೆ. ಆದರೆ ಬೈಲಿಯಲ್ಲಿ ರಣರಂಗ ಮೈದಾನದಲ್ಲಿ ನಾ ಇರ್ತಾನೆ. ಪ್ರತಿ ಸಾರಿಯೂ ಕೂಡ ಈಗ ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಸಿಗ್ತಾ ಇತ್ತು. ನಾವೇ ಕೊಡ್ಸ್ಕೊಂಬಂದಿರೋದು. ನಾವೇ ಕೊಡ್ಸ್ಕೊಂಬಂದು ನಾವೇ ಇಡೀ ಎಲ್ಲ ಸಮಾಜದವ್ರು ಭುಜ ಹಚ್ಚಿ ಯಜಮಾನ್ರಿಗೆ ಗೆಲ್ಲಿಸ್ಕೊಂಬಂದ್ವಿ. ಈ ಯಜಮಾನ್ರು ಎಲ್ಲ ಇಲ್ಲಿದ್ದೋಸ್ಕರ ನಾವು ಅವರ ಶಿಷ್ಯನಾಗಿ ನಾನೆಲ್ಲ ಅವ್ರ ಮನೆತನ ಗೊತ್ತಿದೆ. ಸಾದಿಕ್ ಪೈಲ್ವಾನ್ರಿ ಯಾರನ್ನೋದು. ಅವರಾದ್ರೂ ಬಾರಪ್ಪ ತರಿ ಬಿ ಫಾರಮ್ ಅಂತೇಳಿ ನನ್ನ ಜೊತೆ ಕರ್ಕೊಂಬಂದು ಅರ್ಜಿಯನ್ನು ಸಲ್ಲಿಸ್ಬೋದಿತ್ತು. ಅವ್ರು ಇನ್ನೂ ರಣರಂಗ ಮೈದಾನದಲ್ಲಿ ಇರ್ತಾರೆ ಅಂತೇಳಿದರೆ ನಾವು ಖಂಡಿತವಾಗೂ ಬಂಡಾಯ ಆದ್ರೂ ಇರ್ತೇವೆ. ಅಲ್ಲ, ಒಂದು ವೇಳೆ ಟಿಕೆಟ್ ಸಿಗದೆ ಹೋಗಿದ್ರೆ ಬಂಡಾಯ ಇರ್ತೇವೆ. ಅಂದರೆ ಕಾಂಗ್ರೆಸ್ಸಿಗೆ ವೋಟ್ ಹಾಕೋಂಥದ್ದು ಏನಾದರೂ ಕೂಡ 100% ಸ್ವಾಮಿ. ಬಿ ಫಾರಮ್ ನನಗೆ ಸಿಗ್ತೈತಿ. ಸಿಗಲಿಲ್ಲ ಅಂತ ಕಾರಣದಿಂದ ಆಮೇಲೆಲ್ಲ ನಾವು ತೀರ್ಮಾನ ಒಂದು ಬಯಲಾಗಿರ್ತೇವೆ. ಅಲ್ಲ ಸರ್, ಈಗ ಅಬ್ದುಲ್ ಜಬ್ಬಾರ್ ಕೂಡ ಅವರು ಫೈಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಬ್ಬರ ಬಗ್ಗೆ ಹೇಳೋದಲ್ಲ, ಭಾಳ ಜನಕ್ಕೆ ಅಭಿಪ್ರಾಯ ಇದೆ. ನಿಮಗೂ ಹಕ್ಕಿದೆ, ಅವ್ರಿಗೂ ಹಕ್ಕಿದೆ, ಮಾಧ್ಯಮರಿಗೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ನಾಮಪತ್ರವನ್ನು ಸಲ್ಲಿಸೋಕ್ಕೆ ಯಾರಿಗೂ ಏನು ಭಾರತದ ಸಂವಿಧಾನ ಕಡೆ ಇಟ್ಟಿಲ್ಲ. ಯಾರಾದರೂ ಮಾಡ್ಬೋದು. ಈ ಸಂಬಂಧಪಟ್ಟಂಗೆ ಹೈಕಮಾಂಡ್ ಜೊತೆಗೆ ಏನಾದ್ರು ಮಾತಾಡಿದ್ರೆ ಸರ್? ಹೌದು ಸರ್. ಇಲ್ಲೇನು ಮೊನ್ನೆ ಅಬ್ಸರ್ವರ್ ಬಂದರು 16 ಜನಕ್ಕೂ ಬೆಂಗಳೂರಿಗೆ ಹೋಗಿ ಮೊನ್ನೆ ಮಾತಾಡಿ ಬಂದಿದ್ದೀವಿ. ಆದರೆ 2 ಹೆಸರು ಕಳಿಸ್ತೀವಿ. ಪೈಲ್ವಾನ್ರೆ ನಿಮ್ಮದು ಅವ್ರದ್ದು ಹೈಕಮಾಂಡಿಗೆ. ಆದರೆ ಬಯಲಿಗಿರ್ರಿ, ಹಿಂದಕ್ಕೆ ಸರಿಬೇಡ್ರಿ, ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಓಕೆ, ಇದು ಸಾದಿಕ್ ಪೈಲ್ವಾನ್ರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನಲ್ಲಿ ಹಲವರಿಗೂ ಕೂಡ ಅಧಿಕಾರ ಇರ್ತಕ್ಕಂಥದ್ದು. ಯಾರಾದರೂ ಕೂಡ ಬಿ ಫಾರ್ಮನ್ನು ಸಲ್ಲಿಸ್ಬೋದು. ಆದರೆ ನಾವು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ನಾವೀಗ ಏನೋ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಮುಂದೆಯೂ ಕೂಡ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೋಮವಾರ ಹಿರಿಯ ಮುಖಂಡರ ಜೊತೆಗೆ ನಾವು ಬಂದುಬಿಟ್ಟು ನಾವೊಂದು ಟಿಕೆಟನ್ನು ಫೈನಲ್ ಮಾಡಿಕೊಂಡು ನಾಮಪತ್ರವನ್ನು ಸಲ್ಲಿಸ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.